ಈಗ ಎಲ್ಲ ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಮುಖಾಂತರ ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ರೈತ ವಿರೋಧಿ ನೀತಿ ಕಾರಣ ಏನು ಖಾಸಗೀಕರಣ, ಏನು ಗ್ಲೋಬಲೈಜೇಷನ್, ಲಿಬರಲೈಜೇಷನ್, ಪ್ರೈವೇಟೈಜೇಷನ್, ಖಾಸಗೀಕರಣದ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ವಿದ್ಯುತ್ ಶಕ್ತಿಯನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಈಗಾಗಲೇ ಟಾಟಾ ಪವರ್ ಲಿಮಿಟೆಡ್ ಕಂಪನಿಗೆ ವಿದ್ಯುತ್ ಶಕ್ತಿ ನಿಗಮಗಳನ್ನು ಖಾಸಗೀಕರಣ ಮಾಡಲಿಕ್ಕೆ ಏನು ನೀತಿ ಜಾರಿಗೆ ತರಲಿಕ್ಕೆ ಹೊರಟಿದೆ, ಇದರ ವಿರುದ್ಧ, ಖಾಸಗೀಕರಣದ ವಿರುದ್ಧ ನಾವು ದಿನಾಂಕ 22/6/2026 ಸೋಮವಾರ ಬೆಳಗ್ಗೆ ಏನು ರಾಜ್ಯ ಸರ್ಕಾರ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದೆ ಅದರ ವಿರುದ್ಧ ರೈತ ಬಂಧುಗಳು ಉಗ್ರ ಹೋರಾಟವನ್ನು ಹಮ್ಮಿಕೊಂಡಿರ್ತೀವಿ. ಆ ದಿನ ನಾವು ಎ ಸಿ ಮುಖಾಂತರ ಏನು ಖಾಸಗೀಕರಣ ಮಾಡಿರ್ತಕ್ಕಂಥದ್ದನ್ನು ಕೂಡಲೇ ಕೈ ಬಿಡಬೇಕು, ರೈತರ ಹಿತವನ್ನು ಕಾಪಾಡಬೇಕು, ರೈತರ ಒಕ್ಕಲ್ತನವನ್ನು ಕಾಪಾಡಬೇಕು, ರೈತರ ಬದುಕನ್ನು ಕಾಪಾಡಬೇಕು, ರೈತರು ಏನು ವ್ಯವಸಾಯವನ್ನು ನಂಬಿರ್ತಕ್ಕಂಥ ಈ ರೈತರ ಹಿತವನ್ನು ಕಾಪಾಡಿ, ರೈತರ ಬದುಕನ್ನು ಕಾಪಾಡಿ, ವಿದ್ಯುತ್ ಶಕ್ತಿಯನ್ನು ಖಾಸಗೀಕರಣವನ್ನು ಈ ಕೂಡಲೇ ಕೈ ಬಿಡಬೇಕು ಅಂತ ಒತ್ತಾಯಿಸೋದಕ್ಕೋಸ್ಕರ ಇವತ್ತು 22ನೇ ತಾರೀಕು ಬೃಹತ್ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ಳೋದು ಏನಂತಂದರೆ, ಈ ರಾಜ್ಯ ಸರ್ಕಾರ ಈ ಕೂಡಲೇ ರೈತರ ಬದುಕನ್ನು, ವ್ಯವಸಾಯವನ್ನು ನಾಶ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ರೈತ ವಿರೋಧಿ, ಕೃಷಿ ವಿರೋಧಿ, ಒಕ್ಕಲುತನ ವಿರೋಧಿ ನೀತಿಯನ್ನು ಕೂಡಲೇ ಬಿಡಬೇಕು ಅಂತ ಒತ್ತಾಯಿಸೋಕ್ಕೋಸ್ಕರ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅಂದಿನ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರು ಈ ರೈತಾಪಿ ವರ್ಗದವರಿಗೆ ಪಂಪ್ಸೆಟ್ ಅನ್ನು ಉಚಿತವಾಗಿ ವಿದ್ಯುತ್ತನ್ನು ಕೊಡುವಂಥದ್ದು ಅಂದಿನ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇಂದಿನ ಕಾಂಗ್ರೆಸ್ ಸರ್ಕಾರ ಯಾಕೆ ಈ ಟಾಟಾ ಕಂಪನಿಯವರಿಗೆ ವಹಿಸುವಂಥದ್ದು ಮಾಡ್ತದೆ? ಎಲ್ಲೋ ಒಂದು ವಿಫಲತೆಯನ್ನು ಕಾಣುವಂಥದ್ದು ಈ ಸರ್ಕಾರಗಳು ಮಾಡುವಂಥದ್ದು ಮಾಡಿದರೆ ಹೇಗೆ ಅಂತ ಹೇಳಿ ಕಾರಣ, ಈಗಾಗಲೇ ಸನ್ಮಾನ್ಯ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ಎಸ್ ಬಂಗಾರಪ್ಪಾಜಿ ಅವರು ಈಗಾಗಲೇ ಕರ್ನಾಟಕ ರಾಜ್ಯದ ರೈತರಿಗೆ 10 HP ವರೆಗೂ ಉಚಿತ ವಿದ್ಯುತ್ ಕೊಡಬೇಕಂತಕ್ಕಂಥದ್ದನ್ನು ಇದೇ ಹಿಂದಿನ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಆದರೆ ಇದೇ ಈಗಿನ ಕಾಂಗ್ರೆಸ್ ಸರ್ಕಾರ ಅಲ್ಲದೆ ಭಾರತ ಸರ್ಕಾರದ ಖಾಸಗೀಕರಣವನ್ನು ಮಾಡಲಿಕ್ಕೆ ಏನು ಅನುಮೋದನೆ ಕೊಟ್ಟಿದೆ, ಆ ಖಾಸಗೀಕರಣದ ಅನುಮೋದನೆಯ ಮುಖಾಂತರ ರಾಜ್ಯ ಸರ್ಕಾರ ಈ ವಿದ್ಯುತ್ ಶಕ್ತಿಯನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಆ ದಿನ ಸನ್ಮಾನ್ಯ ಬಂಗಾರಪ್ಪನವರು ಕೃಷಿ ಉಳಿಬೇಕು, ಕೃಷಿ ಚಟುವಟಿಕೆ ಉಳಿಬೇಕು, ರೈತ ಉಳಿಬೇಕು, ರೈತನ ಬದುಕು ಉಳಿಬೇಕು ಅಂತ ರೈತರ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ಕೃಷಿ ಮಾಡ್ತಕ್ಕಂಥದ್ದನ್ನು ಕೃಷಿಗೆ ಆದ್ಯತೆಯ ವಲಯವಾಗಿ ಪರಿಗಣಿಸಿ ಕೃಷಿ ಆಹಾರ ಭದ್ರತೆಯನ್ನು, ಈ ದೇಶದ ಆಹಾರ ಭದ್ರತೆಗೋಸ್ಕರ ಕೃಷಿ ಆದಾಯವನ್ನು ಹೆಚ್ಚಿಗೆ ಮಾಡಲಿಕ್ಕೆ, ಕೃಷಿ ಧಾನ್ಯವನ್ನು ಬೆಳೀಲಿಕ್ಕೆ ಸಹಕಾರವಾಗಿ 10 ಹಾರ್ಸ್ ಪವರನ್ನು ಕೊಡ್ತಕ್ಕಂಥ ರೈತರಿಗೆ ಉಚಿತ ವಿದ್ಯುತ್ತನ್ನು ಕೊಟ್ಟಿತ್ತು. ಆದರೆ ಈಗಿನ ಸರ್ಕಾರಗಳು ಕೃಷಿ ಪರವಾದಂಥ ನೀತಿಗಳನ್ನು ತರಲಿಕ್ಕೆ ರೆಡಿ ಇಲ್ಲ. ಈಗಿನ ಸರ್ಕಾರಗಳು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ, ಕಾರ್ಪೊರೇಟ್ ಕಂಪನಿಗಳ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಕ್ಕಂಥ ನೀತಿಗಳನ್ನು ಜಾರಿ ತರ್ತಾ ಇದ್ದಾರೆ. ಖಾಸಗಿ ಕಂಪನಿಗಳ ಏಜೆಂಟ್ರುಗಳಾಗಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ಈ ಸರ್ಕಾರಗಳು ನಮ್ಮಿಂದ ರೈತ ಅನ್ನದಾತ ದೇವರುಗಳಿಂದ ಮತ ತೆಗೆದುಕೊಂಡು ರೈತರ ಹಿತವನ್ನು ಕಾಪಾಡದೆ, ರೈತರಿಗೆ ಮಾರಕವಾಗಿರ್ತಕ್ಕಂಥ ಕಾನೂನುಗಳನ್ನು, ರೈತರ IP ಸೆಟ್ಗಳನ್ನು, ವಿದ್ಯುತ್ ಶಕ್ತಿ ನಿಗಮಗಳನ್ನು, ವಿದ್ಯುತ್ ಶಕ್ತಿಯನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಇದು ರೈತ ವಿರೋಧಿ ನೀತಿ. ಇದಕ್ಕೋಸ್ಕರ ನಾವು ಕೃಷಿಯನ್ನೇ ಆಗದೇ ಇರುವಂಥ ಪರಿಸ್ಥಿತಿ ರೈತನಿಗೆ ಬರುತ್ತೆ. ಆ ಕಾರಣಕ್ಕೆ ನಾವು ರೈತ ಸಂಘ, ರೈತ ಅನ್ನದಾತ ಪ್ರಭುಗಳು ಈ ಖಾಸಗೀಕರಣವನ್ನು, ಕೃಷಿಯನ್ನು, ವಿದ್ಯುತ್ ಶಕ್ತಿಯನ್ನು ಏನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ, ಇವತ್ತು ಮುಂದಿನ ದಿನಗಳಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಮನಕಂಡು ಯಾವುದೇ ಕಾರಣಕ್ಕೂ ಇದನ್ನು ಖಾಸಗಿಯವರಿಗೆ ವಹಿಸಬಾರ್ದು, ಖಾಸಗೀಕರಣ ಮಾಡಬಾರ್ದು. ಈ ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರಗಳು ರೈತರ ಹಿತವನ್ನು ಕಾಪಾಡಬೇಕು, ರೈತ ಪರವಾದ ನೀತಿಗಳನ್ನು ತರಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡೋ ಮುಖಾಂತರ ಕೃಷಿಯನ್ನು ಉಳಿಸೋಕ್ಕೋಸ್ಕರ, ಕೃಷಿಯನ್ನು ಉಳಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಈ ಖಾಸಗೀಕರಣದ ವಿರುದ್ಧ ನಮ್ಮ ಹೋರಾಟವನ್ನು ರೂಪಿಸ್ತಕ್ಕಂಥದ್ದು.
ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಸರಿ ಮಳೆರಾಯ ಬರುತ್ತೋ ಬಿಡುತ್ತೋ ಅದು ಸೆಕೆಂಡರಿ, ಅದು ದೈವಿ ಕೃಪೆ ಬರಲಿ ಅಂತ ಕೂಡ ನಾವು ಕೂಡ ಆಶಿಸ್ತೇವೆ. ಆದರೆ ಮಳೆರಾಯ ಬಂದು ಈ ಶರಾವತಿ ಡ್ಯಾಮ್ ಇರ್ಬೋದು, ತುಂಗಭದ್ರಾ ಡ್ಯಾಮ್ ಇರ್ಬೋದು, ಬೇರೆ ಬೇರೆ ಡ್ಯಾಮ್ಗಳಲ್ಲಿ ಲಿಂಗಮುಖಿ ಡ್ಯಾಮ್ಗಳು ಇರೋದು ಆ ಮಳೆರಾಯನ ಬಂದ ನಂತರ ತುಂಬಿದ ನಂತರ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಆದರೆ ಇದು ಟಾಟಾ ಕಂಪನಿಯವರು ಈ ವಿದ್ಯುತ್ತಿನಿಂದ, ನೀರಿನಿಂದ ವಿದ್ಯುತ್ ಉತ್ಪಾದನೆ ಆಗೋದನ್ನು ಬಿಟ್ಟು ಏನು ಸ್ವಂತನ ಉತ್ಪಾದನೆಯನ್ನ ಮಾಡಿ ಕರ್ನಾಟಕ ರಾಜ್ಯದ ರೈತರಿಗೆ ಹೆಚ್ಚಿಗೆ ದರದಲ್ಲಿ ಕೊಡುವಂಥದ್ದು ಎಲ್ಲೋ ಒಂದು ಕಡೆ ಪ್ರಯತ್ನ ನಡೀತಿದೆಯಾ ಹೇಗೆ ಅಂತ. ಸಂಪೂರ್ಣವಾಗಿ ಇವತ್ತು ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತಿರ್ತಕ್ಕಂಥದ್ದು ಈ ಪ್ರಕೃತಿಯಿಂದ. ಇದು ಪ್ರಕೃತಿಯಿಂದ ಏನು ವಿದ್ಯುತ್ ಶಕ್ತಿ ಉತ್ಪಾದನೆ 2 ಹಂತದಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು. ಒಂದು ನೀರಿನ ಮುಖಾಂತರ ಜಲ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು, ಇನ್ನು ವಿಂಡ್ ವೀಲ್ಗಳನ್ನು ಮುಖಾಂತರ ಗಾಳಿಯಲ್ಲಿ ವಿದ್ಯುತ್ತನ್ನು ತಯಾರು ಮಾಡ್ತಕ್ಕಂಥದ್ದು, ಇನ್ನು ಸೋಲಾರಲ್ಲಿ ವಿದ್ಯುತ್ತನ್ನು ತಯಾರು ಮಾಡ್ತಕ್ಕಂಥದ್ದು ಈ ವ್ಯವಸ್ಥೆ ಇದೆ. ಆದರೆ ಇಲ್ಲಿ ಉತ್ಪಾದನೆಯನ್ನು ಖಾಸಗೀಕರಣ ಮಾಡ್ತಾ ಇಲ್ಲ, ಉತ್ಪಾದನೆಯನ್ನು ಖಾಸಗಿ ಮಾಡ್ತಾ ಇಲ್ಲ, ವಿತರಣೆಯನ್ನು ಖಾಸಗಿ ಕಂಪನಿಗಳಿಗೆ ವಹಿಸ್ತಕ್ಕಂಥ ರೈತ ವಿರೋಧಿ ನೀತಿಯನ್ನು ಈ ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥದ್ದು. ಉತ್ಪಾದನೆಯಲ್ಲಿ ಕಾರ್ಪೊರೇಟ್ ಕಂಪನಿಗಳು ಬಂದು ರೈತರ ಹಿತವನ್ನು ಕಾಪಾಡಲಿ, ಆದರೆ ವಿತರಣೆಯನ್ನು ಖಾಸಗಿ ಕಂಪನಿಗಳಿಗೆ ವಹಿಸಿ ರೈತರ ಕೃಷಿಗೆ ಮಾರಕವಾಗಿರ್ತಕ್ಕಂಥ ಖಾಸಗೀಕರಣವನ್ನು ವಿರೋಧ ಮಾಡ್ತಿದ್ದೀವಿ. ಈಗಾಗಲೇ ರಾಜ್ಯ ಸರ್ಕಾರಗಳು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರು ಅದನ್ನು ಅವ್ರನ್ನ ಉತ್ತಮವಾಗಿ ಅವ್ರನ್ನ ಜೀವನವನ್ನು ರೂಪಿಸ್ಬೇಕು ಅಂತ ಹೇಳಿ ಏನು ಇವತ್ತು IP ಸೆಟ್ಗಳಿಗೆ ಉಚಿತ ವಿದ್ಯುತ್ ಕೊಡ್ತಕ್ಕಂಥದ್ದು ಕೃಷಿಯನ್ನು ಮಾಡಲಿಕ್ಕಾಗೋದಿಲ್ಲ. ಈ ಖಾಸಗಿ ಕಂಪನಿಯವರಿಗೇನಾದ್ರೂ ವಿತರಣೆಗೆ ಅವಕಾಶ ಮಾಡಿಕೊಟ್ರೆ ಗೃಹ ಜ್ಯೋತಿ ಯೋಜನೆ ಅಂಥದ್ದು, ಗೃಹ ಜ್ಯೋತಿ ಯೋಜನೆ ಅಂತ ಯೋಜನೆಗಳು ಕ್ಲೋಸ್ ಆಗ್ತವೆ. ಅದರ ನಂತರದಲ್ಲಿ ವಿದ್ಯುತ್ ದರಗಳಲ್ಲಿ ನಿರಂತರವಾಗಿ ಏರಿಕೆ ಆಗುತ್ತೆ. ಈ ಖಾಸಗೀಕರಣವನ್ನು ಈ ಸರ್ಕಾರಗಳು ಮಾಡಿದ್ದೇ ಆದಲ್ಲಿ ರೈತರ ಮೇಲೆ, ಬಡವರ ಮೇಲೆ, ಜನಸಾಮಾನ್ಯರ ಮೇಲೆ ಏನು ಹೊರೆ ಆಗುತ್ತೆ ಅಂತಂದರೆ ರೈತರ ಉಚಿತ ವಿದ್ಯುತ್ ಯೋಜನೆಗೆ ಧಕ್ಕೆ ಆಗ್ತಕ್ಕಂಥದ್ದು, ಗೃಹ ಜ್ಯೋತಿ ಯೋಜನೆಗಳಿಗೆ ಅಪಾಯ, ವಿದ್ಯುತ್ ದರಗಳಲ್ಲಿ ನಿರಂತರ ಏರಿಕೆ, ಕೃಷಿ ಉತ್ಪಾದನೆ ಮತ್ತು ಹಾಲು ಉತ್ಪಾದನೆಗಳ ವೆಚ್ಚ ಹೆಚ್ಚಳ ಆಗ್ತಕ್ಕಂಥದ್ದು, ಆಮೇಲೆ ಸಾಮಾಜಿಕ ನ್ಯಾಯ ಹಿನ್ನಡೆ ಆಗ್ತಕ್ಕಂಥದ್ದು, ಉದ್ಯೋಗ ಭದ್ರತೆ ಅಸ್ಥಿರತೆ ಮತ್ತು ನಿರುದ್ಯೋಗ ತಾಂಡ ಆಡ್ತಕ್ಕಂಥದ್ದು, ಗುತ್ತಿಗೆದಾರರ ಬದುಕಿನ ಮೇಲೆ ಪರಿಣಾಮ ಆಗ್ತಕ್ಕಂಥದ್ದು, ಗ್ರಾಹಕರ ಮೇಲಿನ ಹೆಚ್ಚುವರಿ ಆರ್ಥಿಕ ಹೊರೆ ಆಗ್ತಕ್ಕಂಥದ್ದು, ಸಾರ್ವಜನಿಕ ಉದಾರತ್ವ ಮತ್ತು ಪಾರದರ್ಶಕತೆ ಕುಂಠಿತ ಆಗ್ತಕ್ಕಂಥದ್ದು, ರಾಜ್ಯ ಸಾರ್ವಜನಿಕ ಆಸ್ತಿ ಮೇಲಿನ ನಿಯಂತ್ರಣ ಕುಂಠಿತ ಆಗ್ತಕ್ಕಂಥದ್ದು. ಈ ಸರ್ಕಾರ ನೀವು ಬೇರೆ ಕೊಡ್ತೇವೆ ಅಂತಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ರಿ. ಅದು ನೋ ಪ್ರಾಬ್ಲಮ್, ಈ ರಾಜ್ಯದಲ್ಲಿ ಈ ದೇಶಕ್ಕೆ ಒಂದು ಮಾದರಿ ಆಗಲಿ. ಆದರೆ ಇದೇ ಸರ್ಕಾರ ನಾವು ಕಾಶ್ಮೀರೀಕರಣ ಕೊಟ್ಟರು ಸಹ ರೈತಾಪಿ ವರ್ಗದವರಿಗೆ, ಬಡವರಿಗೆ ಈ ಗೃಹ ಜ್ಯೋತಿ ಇರ್ಬೋದು, ಇನ್ನೊಂದು ಇರ್ಬೋದು, ಪಂಪ್ಸೆಟ್ ಇರ್ಬೋದು, ಉಚಿತ ಇರ್ಬೋದು, ನಾವು ಯಾರಿಗೆ ಕೊಟ್ಟರು ಕೂಡ, ಕಾಶ್ಮೀರಿಗೆ ಕೊಟ್ಟರು ಕೂಡ ರೈತಾಪಿ ವರ್ಗದ ಪರವಾಗಿ ಇರ್ತವೆ ಅಂತ ಹೇಳಿ ಈ ಸರ್ಕಾರ ತೀರ್ಮಾನ ಮಾಡಿ ಅದಕ್ಕೆ ಒಪ್ಪುವಂತ ಕೆಲಸ ತಾವು ರೈತ ಸಂಘದ ಅಧ್ಯಕ್ಷಗಳು ಮಾಡ್ಬೋದಾ ಹೇಗೆ ಅಂತ? ಯಾವುದೇ ಕಾರಣಕ್ಕೂ ಆಡಳಿತ ನಡೆತಿರ್ತಕ್ಕಂಥ ಸರ್ಕಾರಗಳು ಯಾವುದೇ ರೀತಿ ರೈತರ ಹಿತವನ್ನು ಕಾಪಾಡ್ತೀವಿ, ಈ ಎಲ್ಲ ಯೋಜನೆಗಳು ಜನಪರವಾದಂಥ ರೈತ ಪರವಾದ ಈ ಯೋಜನೆಗಳನ್ನು ಹಿತ ಕಾಪಾಡ್ತೀವಿ ಅಂತಕ್ಕಂಥದ್ದು ಕಣ್ಣಿಗೆ ಮಣ್ಣೆರ್ತಕ್ಕಂಥ ತಂತ್ರ. ಇವಾಗ ನಿಮಗೊಂದು ಉದಾಹರಣೆ ಕೊಡ್ತೀನಿ. ಇವತ್ತು ಒಂದು ಖಾಸಗೀಕರಣದಲ್ಲಿ ಪ್ರೀಪೇಯ್ಡ್ ನಾವೊಂದು ಫೋನನ್ನು ಬಳಸ್ತೀವಿ, ನಾವು ಸಂಪೂರ್ಣವಾಗಿ ನಮ್ಮ ಜೀವನ ವ್ಯವಸ್ಥೆ ಮೊಬೈಲ್ ಮೇಲೆ ಜೀವನ ನಿಯಂತ್ರಣ ಆಗ್ತಕ್ಕಂಥದ್ದು. ನಾವು ಅದು ಒಂದು ಸಾರಿ ಇದೇ ಮೊಬೈಲನ್ನು ಬಳಕೆ ಮಾಡ್ತಾ ಇರುವಾಗ ಅದರದ್ದು ಚಾರ್ಜ್ಗಳು ನಮ್ಮ ಕೈಯಲ್ಲಿಲ್ಲ. ನಾವು ಆ ಮೊಬೈಲ್ ಮೇಲೆ ಹಿಡಿತವನ್ನು ನಾವು ಎಂಟೈರ್ ಮೊಬೈಲಲ್ಲಿ ನಾವು ಮೊಬೈಲಿಂದ ನಮ್ಮ ಜೀವನ ನಡೀತಾ ಇರ್ತಕ್ಕಂಥದ್ದು. ಹೇಗೆ ಮೊಬೈಲಿಗೆ ಅಡಿಕ್ಟ್ ಆಗಿದ್ದೀವೋ ಅದೇ ರೀತಿ ನಾವು ಸರ್ಕಾರಗಳು ನಿಮಗೆಲ್ಲ ಹಿತವನ್ನು ಕಾಪಾಡ್ತೀವಿ ಅಂತೇಳಿ ಟೊಳ್ಳು ಭರವಸೆ ಮುಖಾಂತರ ಈ ಮೊಬೈಲ್ ಇವತ್ತು ಏನು ನಮ್ಮ ಹಿಡಿತದಲ್ಲಿಲ್ಲ. ಇವತ್ತು ನಾವು ಮೊಬೈಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಯಾವ ಗಳಿಗೆಯಲ್ಲಿ ಬೇಕಾದರೂ ದರ ಹೆಚ್ಚೆ ಮಾಡ್ಬೋದು. ಅದೇ ರೀತಿ ಸರ್ಕಾರಗಳು ನಿಮ್ಮ ಹಿತ ಕಾಪಾಡ್ತೀವಿ ಅಂತ ಸುಳ್ಳು ಭರವಸೆಗಳ ಮುಖಾಂತರ ಖಾಸಗೀಕರಣ ಮಾಡ್ತಕ್ಕಂಥ ಹುನ್ನಾರವನ್ನು ನಾವು ಒಪ್ಪೋದಿಲ್ಲ. ಯಾವುದೇ ಕಾರಣಕ್ಕೂ ಖಾಸಗೀಕರಣವನ್ನು ಮಾಡಬಾರ್ದು. ಇದು ಸರ್ಕಾರದ ನಿಯಂತ್ರಣದ ಒಳಗಡೆನೆ ಇರಬೇಕು. ಯಾವುದೇ ಕಾರಣಕ್ಕೂ ನಾವು ಸರ್ಕಾರಗಳ ಈ ಕಣ್ಣು ಹೊರತ ತಂತ್ರವನ್ನು ನಾವು ನಂಬೋದಿಲ್ಲ. ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ
ಪರವಾಗಿ ಕೆಲಸ ಮಾಡ್ತದೇವೆ ಅಂತ ಹೇಳಿ ಇತಿಹಾಸ ಬ್ರಿಟಿಷರು ಹೋಗೋಕ್ಕಿಂತ ಪೂರ್ವದಲ್ಲಿ ನಾವು ಮಾಡ್ತದೇವೆ ಅಂತ ಕೂಡ ಹೇಳ್ಕೊಂತ ಬಂದು ರೈತಾಪಿ ವರ್ಗದವರಿಗೆ ಇದು ಅನುಕೂಲ ಮಾಡ್ತವೆ ಅಂತ ಹೇಳಿದ್ರೆ ತಾವು ಒಪ್ಪಿಕೊಳ್ಳುವಂತ ಕೆಲಸ ಮಾಡ್ಬೋದಾ ರೈತ ಸಂಘಗಳು? ನಾವು ಈಗಾಗಲೇ ಸರ್ಕಾರಗಳು ಹೇಳ್ತಿದ್ದೇವೆ, ನಾವು ರೈತರ ಪರ, ನಾವು ರೈತರ ಪರ, ನಾವು ರೈತರ ಪರ ಅಂತಾನೆ ಹೇಳ್ತಾ ಇರೋದು. ನಾವು ರೈತರ ಹಿತವನ್ನು ಕಾಪಾಡ್ತೀವಿ ಅಂತಾನೆ ಅಧಿಕಾರಕ್ಕೆ ಬಂದಿರೋದು. ಆಗಿದ್ದಾಗೂ ಕೂಡ ಇವತ್ತು ವಿದ್ಯುತ್ ಶಕ್ತಿಯನ್ನು ಖಾಸಗೀಕರಣವನ್ನು ಮಾಡ್ತಕ್ಕಂಥದ್ದು ಇದು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಬಂಡವಾಳಶಾಹಿಗಳ ಹಿತವನ್ನು ಕಾಪಾಡ್ತಕ್ಕಂಥ ಹುನ್ನಾರ. ಇದು ರೈತರಿಗೆ ಕಣ್ಣಿಗೆ ಮಣ್ಣು ಒರೆಸ್ತಕ್ಕಂಥ ತಂತ್ರ. ನಿಮ್ಮ ಹಿತ ಕಾಪಾಡ್ತೀವಿ ಅಂತ ಹೇಳ್ತಾನೆ ಸಂಪೂರ್ಣ ಖಾಸಗೀಕರಣಕ್ಕೆ ರೈತರ ಒಕ್ಕಲುತನವನ್ನು ಜೀವನವನ್ನೇ ಮಾರ್ತಕ್ಕಂಥ ಕೆಲಸಕ್ಕೆ ಈ ಸರ್ಕಾರಗಳು ಹೋಗ್ತಾ ಇದ್ದಾವೆ. ಈ ಸರ್ಕಾರಗಳು ಖಾಸಗೀಕರಣವನ್ನು ಬಿಟ್ಟು ತಮ್ಮ ನಿಯಂತ್ರಣದಲ್ಲೇ ಇಟ್ಕೊಂಡು ಸಂಪೂರ್ಣ ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಒತ್ತಾಯ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಅಲ್ಲಿ ಹಿಂದೆ ನೀವು ಬೆಸ್ಕಾಂ, ಗೆಸಾಂ, ಹೆಸ್ಕಾಂ ಏನು 5 ನಿಗಮಗಳನ್ನು ಮಾಡಿದ್ರು, 5 ನಿಗಮಗಳು ನಿಗಮಗಳನ್ನ ಹೇಳಿದ್ರು, ನಿಗಮಗಳು ಮಾಡಿದ್ರು. ಅದಕ್ಕಿಂತ ನಿಗಮಗಳಿಗಿಂತ ಪೂರ್ವದಲ್ಲಿ ವಿದ್ಯುತ್ ಕಂಪನಿ ಮಾತ್ರ ಇತ್ತು. ಹೌದು KEB ಹೌದು. ಮತ್ತೆ ಅವಾಗ ಯಾಕೆ ಅಂದ್ರೆ ಅವಾಗೆ ಲೂಪ್ ಆಗ್ತಾ ಇತ್ತು, ಕಳ್ಳತನ ಆಗ್ತಾ ಇತ್ತು. ಆ ಸಂಸ್ಥೆಗಳಿಗೆ ಆಯಾಯ ಸಂಸ್ಥೆಗಳನ್ನ ಕೊಟ್ರೆ ಹುಬ್ಳಿ ಇರ್ಬೋದು, ಬೆಳಗಾವಿ ಇರ್ಬೋದು, ಬೆಂಗಳೂರು ಇರ್ಬೋದು, ಇದು ಮಂಗಳೂರು ಇರ್ಬೋದು, 5 ಕಂಪನಿಗಳು ಇದಾವಲ್ಲ. ಇದು ಡಿವೈಡಿಂಗ್ ಸಿಸ್ಟಮ್ಸ್ ಆದ್ರೆ ಇಲ್ಲ ಒಂದ್ ಕಡೆ ಸೋರುವಿಕೆ ಕಡಿಮೆ ಆಗ್ತದೆ ಅಂತೇಳಿ ಸರ್ಕಾರ ಯೋಚನೆ ಮಾಡಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಸರಿ ಹೋಗುವಂತ ದಾರಿ ಇರ್ಬೋದಾ ಹೇಗೆ ಅಂತ ತಾವು ಕೇಳ್ತಾ ಇರೋ ಪ್ರಶ್ನೆ ಭಾರಿ ಅತ್ಯುತ್ತಮವಾಗಿದೆ. ಸರ್ಕಾರಗಳು ಏನು KEB ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂಥದ್ದನ್ನು 5 ನಿಗಮಗಳಾಗಿ ಏನು ಮಾಡ್ತು, ಆ ನಿಗಮಗಳಲ್ಲಿ ಒಟ್ಟು ಉತ್ಪಾದನೆ ಏನಾಗ್ತಿತ್ತು ವಿದ್ಯುತ್ತು, ಒಟ್ಟು ಉತ್ಪಾದನೆಯಲ್ಲಿ ಲಾಸ್, ಸೋರಿಕೆ ಅಂತೀವಿ, ಟ್ರಾನ್ಸ್ಮಿಷನ್ ಲಾಸ್ ಅಂತ ಕರಿತೀವಿ ಅದನ್ನು. ವಿದ್ಯುತ್ತು ಉತ್ಪಾದನೆ ಆಗಿರ್ತಕ್ಕಂಥ ವಿದ್ಯುತ್ತು ಕಡೆಯ ಗ್ರಾಹಕನಿಗೆ ಅಷ್ಟು ಯೂನಿಟ್ ಹೋಗೋದಿಲ್ಲ. ಅದು ಉತ್ಪಾದನೆಯಲ್ಲಿ ಟ್ರಾನ್ಸ್ಮಿಷನ್ ಲಾಸ್ ಆಗ್ತಕ್ಕಂಥದ್ದು. ಆ ದಿನಗಳಲ್ಲಿ ಒಟ್ಟು ಉತ್ಪಾದನೆಯಲ್ಲಿ 18ರಿಂದ 20% ಸೋರಿಕೆ ಆಗ್ತಿತ್ತು ಅಂತ ಆ ನಿಗಮ ಹೇಳ್ತಾ ಇರೋದ್ರ ಮುಖಾಂತರ ಆ ಸೋರಿಕೆಯನ್ನು ನಿಲ್ಸೋಕ್ಕೋಸ್ಕರ ಕಟ್ಟುನಿಟ್ಟಿನ ನಿರ್ಧಾರವಾಗಿ ಆಡಳಿತ ಸುಗಮವಾಗಬೇಕು ಮತ್ತು ಆ ಸೋರಿಕೆಯನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಒಡೆತನದಲ್ಲೇ ಇತ್ತು. ಅದನ್ನು ನಾವು ಒಪ್ತೀವಿ. ಆದರೆ ಇವತ್ತು ಸಂಪೂರ್ಣ ಖಾಸಗಿಯವರಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ, ಖಾಸಗಿ ವ್ಯಕ್ತಿಗಳಿಗೆ ಮಾರ್ತಕ್ಕಂಥದ್ದು ನಮ್ಮ ವಿರೋಧ ಇದೆ. ಖಾಸಗಿಯವರ ಬದುಕು ಬಂದರೆ ಖಾಸಗಿಯವರಿಗೆ ಸಂಪೂರ್ಣ ಈ ವಿದ್ಯುತ್ ಶಕ್ತಿ ನೀತಿಯನ್ನು ಮಾರಾಟ ಮಾಡಿದ್ದೆ ಆದಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಒಕ್ಕಲ್ತನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಯಾಕೆ ಅಂತಂದರೆ ಈಗಾಗಲೇ ನಾವು ಬೆಳೆದಂಥ ಬೆಳೆಗಳಿಗೆ ಕನಿಷ್ಠ ವೈಜ್ಞಾನಿಕ ಬೆಲೆ ಅಲ್ಲ, ಬೆಂಬಲ ಬೆಲೆಯನ್ನು ಕೊಡೋಕ್ಕಾಗದೇ ಇರತಕ್ಕಂಥ ಈ ಸರ್ಕಾರಗಳು ಈ ಚಿಂತನೆಯಲ್ಲಿರುವಾಗ ನಾವು ಉತ್ಪಾದನೆಯನ್ನು ಮಾಡಿ ಉತ್ಪಾದನೆಯ ವೆಚ್ಚವನ್ನು ಕೂಡ ರೈತರಿಗೆ ಬರದೇ ಇರತಕ್ಕಂಥ ರೈತ ವಿರೋಧಿ ನೀತಿಗಳಿರೋದ್ರಿಂದ ನಮ್ಮ ಉತ್ಪಾದನೆಯ ವೆಚ್ಚನೂ ನಮಗೆ ಬರ್ಸೋಕ್ಕಾಗದೇ ಇರೋದ್ರಿಂದ ವಿದ್ಯುತ್ ಶಕ್ತಿಯ ಬಿಲ್ಲನ್ನು ಕಟ್ಟಿ ನಾವು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ನಾವು ಉಚಿತ ವಿದ್ಯುತ್ತನ್ನು ಕೊಡಬೇಕು. ಈ ದೇಶ ನಾವು ಬೆಳೆದಂಥ ಒಟ್ಟು ಉತ್ಪಾದನೆ ಆಹಾರ ಪದಾರ್ಥದಲ್ಲಿ ಕಬ್ಬು ಬೆಳೆದ್ರೆ ಕಬ್ಬಿನಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ 8ರಿಂದ 9 ಥರ ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗುತ್ತೆ. ಆ ಕಾರಣಕ್ಕೆ ನಾವು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಮತ್ತು ಬೆಂಬಲ ಬೆಲೆ ಇಲ್ಲದೇ ಇರೋ ಕಾರಣಕ್ಕೆ ನಮಗೆ ಸಂಪೂರ್ಣವಾಗಿ ಉಚಿತ ವಿದ್ಯುತ್ತನ್ನು ಕೊಡಬೇಕು. ಖಾಸಗಿಯವರಿಗೆ ಯಾವ ಕಾರಣಕ್ಕೂ ಒಡೆತನವನ್ನು ಕೊಡಬಾರ್ದು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನಾವು ಇವತ್ತು ವಿದ್ಯುತ್ ಶಕ್ತಿ ಖಾಸಗೀಕರಣದ ವಿರುದ್ಧ 22/6/2026 ಸೋಮವಾರ ಬೆಳಗ್ಗೆ ಈ ಖಾಸಗೀಕರಣದ ಸರ್ಕಾರದ ರೈತ ವಿರೋಧಿ ನೀತಿ, ವಿದ್ಯುತ್ ಶಕ್ತಿ ಖಾಸಗೀಕರಣದ ವಿರುದ್ಧ ಹೋರಾಟವನ್ನೇನು ಹಮ್ಮಿಕೊಂಡಿದ್ದೀವಿ. ಇಡೀ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಎಲ್ಲ ರೈತ ಬಂಧುಗಳು, ಅಣ್ಣ ತಮ್ಮಂದಿರು ಈ ಕಾರ್ಯಕ್ರಮಕ್ಕೆ ಬಂದು ಸಹಕಾರ ಕೊಡಬೇಕು. ಮತ್ತು ಅದರ ಜೊತೆಗೆ ಏನು ಈ ಬೆಸ್ಕಾಂನಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ನಿಮ್ಮ ಹೋರಾಟಕ್ಕೆ ಸಹಕಾರ ಕೊಡ್ತೀವಿ. ನಿಮ್ಮ ಹೋರಾಟ ಸತ್ಯಯುತವಾಗಿರೋದ್ರಿಂದ ಈ ಖಾಸಗೀಕರಣದ ವಿರೋಧ, ನಮ್ಮದು ಕೂಡ ಖಾಸಗೀಕರಣದ ವಿರೋಧ ಇದೆ. ಆ ಕಾರಣಕ್ಕೆ ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ನಮ್ಮ ಬೆಂಬಲ ಇದೆ. ನಾವು ಕೂಡ ನಿಮ್ಮ ಹೋರಾಟಕ್ಕೆ ಬೆಂಬಲಿಸಿ ಸಹಕಾರ ಕೊಡ್ತೀವಿ ಅಂತ ಹೇಳಿ ನಮಗೆ ಮಾಹಿತಿಯನ್ನು ತಿಳಿಸಿರ್ತಾರೆ. ಆ ಎಲ್ಲ ಸಹಕಾರದ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಈ ಅವಳಿ ತಾಲೂಕಿನ ಎಲ್ಲ ರೈತ ಬಂಧುಗಳು
ಸಹಕರಿಸಿ ಈ ಕಾರ್ಯಕ್ರಮವನ್ನು ಈ ಹೋರಾಟವನ್ನು ಯಶಸ್ವಿಗೊಳ್ಬೇಕು ಅಂತ ಹೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ.